ದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆ ಸದಾಶಿವನಗರಕ್ಕೆ ಹೋಗಿದೆ. ರನ್ಯ ಹೇಗೆ ಪ್ರೋಟೋಕಾಲ್ ನೀಡಿದ್ರು ಅಂತ ತನಿಖೆ ಆಗಬೇಕು. ರಿಪಬ್ಲಿಕನ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆಗಳು, ಅನುಮಾನ ಕೂಡ ಮೂಡ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ಗಳಾಗಿದೆ. ಸದ್ಯ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದ್ರ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನಂತ ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನು ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಹಲವು ರೀತಿಯಾದಂತಹ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದ್ರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಹಾಗಾದ್ರೆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲ್ ಅನ್ನ ಕೊಟ್ಟಿರುವಂತದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂತ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನು ಇಲ್ಲ ಅಂತಂದಾಗ ಹಲವು ರೀತಿಯಾದಂತ ಅನುಮಾನ. ನೋಡಿ, ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸುನೀಲ್ ಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ರಿಪಬ್ಲಿಕನ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ ನಡೆದು ಹೋಗಿದೆ. ಇದರಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆ. ಅಂದ್ರೆ ಸದಾಶಿವನಗರಕ್ಕೆ ಹೋಗಿದೆ, ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆ ಸದಾಶಿವನಗರಕ್ಕೆ ಹೋಗಿದೆ. ರನ್ಯ ಹೇಗೆ ಪ್ರೋಟೋಕಾಲ್ ನೀಡಿದ್ರು ಅಂತ ತನಿಖೆ ಆಗಬೇಕು. ರಿಪಬ್ಲಿಕನ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆಗಳು, ಅನುಮಾನ ಕೂಡ ಮೂಡ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ಗಳಾಗಿದೆ. ಸದ್ಯ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದ್ರ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನಂತ ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನು ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಹಲವು ರೀತಿಯಾದಂತಹ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದ್ರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಹಾಗಾದ್ರೆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲ್ ಅನ್ನ ಕೊಟ್ಟಿರುವಂತದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂತ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನು ಇಲ್ಲ ಅಂತಂದಾಗ ಹಲವು ರೀತಿಯಾದಂತ ಅನುಮಾನ. ನೋಡಿ, ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸುನೀಲ್ ಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ರಿಪಬ್ಲಿಕನ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ ನಡೆದು ಹೋಗಿದೆ. ಇದರಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆ. ಅಂದ್ರೆ ಸದಾಶಿವನಗರಕ್ಕೆ ಹೋಗಿದೆ, ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆ ಸದಾಶಿವನಗರಕ್ಕೆ ಹೋಗಿದೆ. ರನ್ಯ ಹೇಗೆ ಪ್ರೋಟೋಕಾಲ್ ನೀಡಿದ್ರು ಅಂತ ತನಿಖೆ ಆಗಬೇಕು. ರಿಪಬ್ಲಿಕನ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆಗಳು, ಅನುಮಾನ ಕೂಡ ಮೂಡ್ತಾ ಇದೆ.
ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ನಲ್ಲಾಗಿದೆ. ಸದ್ಯ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ಅವರ ಜೊತೆ ಇದ್ದಾರೆ. ಈ ಪ್ರಕರಣ ನೀವು ಮೊದಲ ಬಾರಿ ಪ್ರಸ್ತಾಪ ಮಾಡಿದ್ರಿ, ಈಗ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನು ಅನ್ಸುತ್ತೆ? ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಹಲವು ರೀತಿಯಾದಂತಹ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದ್ರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲ್ ಅನ್ನ ಕೊಟ್ಟಿರುವಂತದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂತ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನು ಇಲ್ಲ ಅಂತಂದಾಗ ಹಲವು ರೀತಿಯಾದಂತ ಅನುಮಾನ. ನೋಡಿ, ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸುನಿಲ್ ಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರ ಸ್ಫೋಟಕ್ಕೆ ಹೇಳಿಕೆ ಇದು ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ ನಡೆದು ಹೋಗಿದೆ. ಇದರಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆ. ಅಂದ್ರೆ ಸದಾಶಿವನಗರಕ್ಕೆ ಹೋಗಿದೆ, ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಬಯಲಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆ, ಸದಾಶಿವನಗರಕ್ಕೆ ಹೋಗಿದೆ. ರನ್ಯ ಹೇಗೆ ಪ್ರೋಟೋಕಾಲ್ ನೀಡಿದ್ರು ಅಂತ ತನಿಖೆ ಆಗಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆಗಳು, ಅನುಮಾನ ಕೂಡ ಮೂಡ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ನಲ್ಲಾಗಿದೆ. ಸದ್ಯ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ಅವರ ಜೊತೆ ಇದ್ದಾರೆ. ಈ ಪ್ರಕರಣ ನೀವು ಮೊದಲ ಬಾರಿ ಪ್ರಸ್ತಾಪ ಮಾಡಿದ್ರಿ, ಈಗ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನು ಅನ್ಸುತ್ತೆ? ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಹಲವು ರೀತಿಯಾದಂತಹ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದ್ರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರ ಬಂದಿದ್ಯಾ, ಚಾಮರಾಜಪೇಟೆಗೆ ಬಂದಿದ್ಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂತದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲ್ ಅನ್ನ ಕೊಟ್ಟಿರುವಂತದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂತ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನು ಇಲ್ಲ ಅಂತಂದಾಗ ಹಲವು ರೀತಿಯಾದಂತ ಅನುಮಾನ. ನೋಡಿ, ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸುನಿಲ್ ಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರ ಸ್ಫೋಟಕ್ಕೆ ಹೇಳಿಕೆ ಇದು ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೇರಳದಲ್ಲಿ ಚಿನ್ನದ ಪ್ರಕರಣ ರೀತಿಯಲ್ಲೇ ರನ್ಯ ಕೇಸ್ ನಡೆದು ಹೋಗಿದೆ. ಇದರಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆ. ಅಂದ್ರೆ ಸದಾಶಿವನಗರಕ್ಕೆ ಹೋಗಿದೆ, ಸ್ಮಗ್ಲಿಂಗ್ ಚಿನ್ನ ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ.